ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅಂತ ಮಾಡಿದ್ರು. ಜಾತಿ ವ್ಯವಸ್ಥೆಯನ್ನ ದೇವರು ಮಾಡಲಿಲ್ಲ, ಚತುರ್ವರ್ಣ ವ್ಯವಸ್ಥೆ ಮಾಡಿದವರು ದೇವರಲ್ಲ, ಮನುಷ್ಯರು ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ಕೊಂಡ್ರು. ಅವಕಾಶಗಳು ಸಿಕ್ಕಿದ್ದು ವಿದ್ಯೆ ಕಲಿತವರೆಲ್ಲ ಮೇಲ್ಜಾತಿಯವರು ಅಂತಂದ್ರು. ಯಾರು ವಿದ್ಯೆ ಕಲಿಯಲಿಲ್ಲ, ಅವಕಾಶ ಸಿಕ್ಕಲಿಲ್ಲ, ಅವರೆಲ್ಲ ಶೂದ್ರರಾದರು, ಪಂಚಮರಾದರು. ಮಹಿಳೆಯರಿಗೂ ಕೂಡ ವಿದ್ಯೆ ಕಲಿತಕ್ಕಂಥ ಅವಕಾಶ ಸಿಕ್ಕಿರ್ಲಿಲ್ಲ. ವಿಜಯಲಕ್ಷ್ಮಿ ಗೊತ್ತಾಯ್ತಾ? ನೀವೆಲ್ಲ ಈಚೆಗೆ ಕಲ್ತ್ಕೊಂಡಿರೋದು, ಬಂದಿರೋದು, ಸಂವಿಧಾನ ಬಂದ್ಮೇಲೆ ಕಲ್ತಿರೋದು ನೀವೆಲ್ಲ. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೂ ಶಿಕ್ಷಣ ಸಿಗಬೇಕು ಅಂತ ಮಾಡಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಎಲ್ಲರಿಗೂ ಶಿಕ್ಷಣ ಕಡ್ಡಾಯ. ದಲಿತರಾಗ್ಲಿ, ಹಿಂದುಳಿದವರಾಗ್ಲಿ, ಅಲ್ಪಸಂಖ್ಯಾತರಾಗ್ಲಿ, ಬಡವರಾಗ್ಲಿ, ಮೇಲ್ಜಾತಿಯವರಾಗ್ಲಿ ಎಲ್ಲರಿಗೂ ವಿದ್ಯೆ ಕಲಿಬೇಕು, ಕಡ್ಡಾಯ. ಯಾರಿಗೆ ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ರು ಅವರೆಲ್ಲರೂ ಕೂಡ ಶೂದ್ರರು. ಅಕ್ಷರ ಸಂಸ್ಕೃತಿಯಿಂದ ವಂಚಿತರಾಗಿದ್ದರು ಅವರೆಲ್ಲ ಶೂದ್ರರಾದರು. ಯಾರು ಚತುರ್ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ, ಆಮೇಲೆ ಕೆಳಗಡೆ ಇರೋರೆಲ್ಲ ಅಸ್ಪೃಶ್ಯನೆಲ್ಲ ಪಂಚಮರು ಅಂತ ಕರೆದರು. ಅಪಯನಾಯಕ ಹಿಂಗೆ ಸಮಾಜವನ್ನು ವಿಂಗಡಣೆ ಮಾಡಿ ಸ್ವಾರ್ಥಕ್ಕೋಸ್ಕರ ಲಾಭ ಗಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಒಂದು ವರ್ಗ ಮಾಡ್ತು ಅಂತಕ್ಕಂಥದ್ದನ್ನು ನಾವು ಇವತ್ತು ಮರಿಬಾರದು. ಯಾರು ಈ ವರ್ಗೀಕರಣ ಮಾಡಿ ಲಾಭ ಪಡ್ಕೊಂಡಿದ್ದಾರೆ ಇವತ್ತು ಕೂಡ ಆ ಪ್ರಯತ್ನಗಳು ನಡೀತಾ ಇದ್ದಾವೆ. ಯಾರು ಈ ಪ್ರಯತ್ನಗಳನ್ನ ಮಾಡ್ತಾರೋ ಅವರ ವಿರುದ್ಧ ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಎಚ್ಚರದಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.